ನೀನು ಕೇಳು ಅಲ್ವಾ? ಕೇಳು. ಏನು ಕೇಳಯ್ಯ ಕೃಷ್ಣರಾಯ. ಹಾ, ಕೃಷ್ಣರಾಯ, ನಾನು ಕೇಳ್ಬೇಕು ಅಂತಿದ್ದೆ, ನೀನ್ ಏನಾದ್ರೂ ಹೇಳ್ಬೇಕಲ್ಲಪ್ಪ. ಹೌದು, ನೀನು ಹೇಳಿದ್ರೆ ನಾನು ಕೇಳುದು ಹೇಗೆ? ಹೇಳ್ತೀನಿ. ಗೋಪಾಲ ಆಯಾಸ ಆಯ್ತಾ? ಇಲ್ಲಪ್ಪ, ನನಗೆ ಒಂದು ಆಯಾಸ ಆಗುದು ಉಂಟು. ಮತ್ತೆ ವಿರಾಮ ತಗೊಳ್ತಾ ಇದ್ದಿ? ಇಲ್ಲ ಇಲ್ಲ, ನಿನ್ನ ನೋಡುವಾಗ ನನಗೆ ಭಾವ ಪರವಶನಾಗುವುದು. ಹೀಗಾದ್ರೆ ಭಾವ ಪರವಶ ಆಗ್ತಾನೆ. ಅದು ನಿನ್ನ ಮಟ್ಟಿಗೆ ಹಾಗೆ ಆಗ್ತದೆ. ಈಗ ನಾವೆಲ್ಲರೂ ಒಟ್ಟು ಸೇರಿ ಹಾ, ಈ ಸಲ ನಿನ್ನ ಗೋಪಾಲಕೃಷ್ಣಗೆ ಕೃಪಾಪೋಷಿತ. ಮುಂದುವರಿಸು. ಈ ಕೃಪಾಪೋಷಿತ ಕೃಪಾಪೋಷಿತ ಅದ್ರ ಅಡಿಯಲ್ಲಿ ನಾವಿದ್ದೇವೆ. ಈಗ ನಿನಗೊಂದು ಹೆಮ್ಮೆ ಉಂಟು. ಧನವೇಯಿಸುವವರ ಸಂಘ ಅಂತ ಹೇಳು. ಅಷ್ಟೇ. ನಿನಗೊಂದು ಹೆಮ್ಮೆ ಉಂಟು. ಏನು? ನನ್ನ ಈ ಚಂದದಿಂದ, ನನ್ನ ಈ ಸುಂದರ ನಗುವಿನಿಂದ, ನನ್ನ ಮುರುಳಿಯ ನಿನಾದದಿಂದ ಎಂತವರನ್ನು ನಾನು ಹತ್ತಿರ ಸೆಳೆಯಬಲ್ಲೆ. ನೀನು ನನ್ನ ಜೊತೆಗಿದ್ದದಕ್ಕೆ ಸಾರ್ಥಕ ಆಯ್ತು. ಸ್ಪಷ್ಟ ಹೇಳಿದ್ದೀನಿ ನೋಡು. ಹೆಮ್ಮೆ ಅದು ಅಹಂಕಾರ ಅಲ್ಲ. ಅಲ್ಲ, ಇದು ಹೆಮ್ಮೆ ಇರ್ಬೇಕು. ನಮ್ಮಲ್ಲಿ 5 ಉಂಟು ಅಂತಾದ್ರೆ 5 ಅಂತ ಹೇಳುದು ಅಪರಾಧ ಅಲ್ಲ ಅಲ್ವಾ? 6 ಉಂಟು ಅಂತ ಹೇಳಿದ್ರೆ ಅಪರಾಧ. 4 ಉಂಟು ಅಂತ ಹೇಳಿದ್ರೆ ಅದು ಕೂಡ ಪ್ರಮಾದ. ಮಿತ್ರ ಕೃಷ್ಣಯ್ಯ, ಈಗ ನಿನಗೊಂದು ಹೆಮ್ಮೆ ನಾನು ಹೇಳಿದಲ್ವಾ? ಹೌದು, ಹೆಮ್ಮೆ. ಈ ಮುರುಳಿಯ ನಿನಾದದಿಂದ ಈ ಪ್ರಪಂಚದಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳನ್ನು ನನ್ನ ವಶವರ್ತಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿ. ಮಾಡ್ತೇನೆ ಅಂತೆಲ್ಲ ಮಾಡಿದ್ದೇನೆ. ಮಾಡಿದ್ದಿ. ಹೌದು. ಆದ್ರೆ ನಿನ್ನೆ ಕಣ್ಣಿಗೆ ಬೀಳಿದವಳು ಒಬ್ಬಳಿದ್ದಾಳೆ. ಅವಳನ್ನು ಏನು ಮಾಡಿದ್ರು ನಿನ್ನ ವಶ ಮಾಡ್ಲಿಕ್ಕೆ ಆಗುವುದಿಲ್ಲ. ನೀನು ಸತ್ಯ ಮಾತಾಡ್ತೀಯ? ಯಾವುದು ವಿನೋದಕ್ಕೆ ಮಾತಾಡುವುದಲ್ಲ? ಇಲ್ಲಪ್ಪ, ವಿನೋದಕ್ಕ ಮಾತಾಡುವುದೇ ಇಲ್ಲ. ವಿನೋದಕ್ಕಾಗಿ ಮಾತಾಡುವುದಿಲ್ಲ. ಅಲ್ಲಲ್ಲ, ಹಾಗಿದ್ರೆ ನಿಜವಾಗಿ ಮಾತಾಡ್ತಿ. ಈ ಪ್ರಪಂಚದಲ್ಲಿ ಕೃಷ್ಣ ಕಾಣದೆ ಇದ್ದಂತ ಒಂದು ಹೆಣ್ಣು ಇದ್ದಾಳ? ಇದ್ದಾಳೆ. ಹೌದಾ? ಹಾಗಾದ್ರೆ ಯಾರು? ಈ ಪ್ರಪಂಚದಲ್ಲಿ ಯಾವುದೇ ಗಂಡು ಮಕ್ಕಳ ಮುಖವನ್ನು ನಾನು ತಲೆ ಎತ್ತಿ ನೋಡುವುದಿಲ್ಲ. ಬಹುಶಃ ಅದು ನೋಡುವ ಹಾಗೆ ಇಲ್ಲ ಅಂತ ಕಾಣ್ತದೆ ಮುಖ. ಹಾಗಲ್ಲ, ಮತ್ತೆ ಅಷ್ಟು ಚಂದ ಇದ್ದಾಳೆ. ಚಂದ ಅಂತ ಹೇಳಿದ್ರೆ ಚಂದವೇ. ಚಂದ ಅಂದ್ರೆ ಹೇಗೆ? ಚಂದ ಅಂತ ಹೇಳಿದ್ರೆ ಯಾರಿಗೂ ವರ್ಣಿಸುವುದಕ್ಕೆ ಅಸಾಧ್ಯ. ಹಾಗಿದ್ರೆ ಅದರಲ್ಲಿ ವರ್ಣನೆ ಮಾಡುವುದಕ್ಕೆ ಏನು ವಿಷಯವಿಲ್ಲ ಅಂತ ಆಯ್ತು. ಹಾಗಲ್ಲ, ಮತ್ತೆ ಸರಿ ಹೇಳಬೇಕಿದ್ರೆ 1000 ನಾಲಿಗಿರುವ ಶೇಷನಿಂದಲೂ ಅಸಾಧ್ಯ. ನೋಡ, ಒಂದು ನಾಲಿಗೆ ಇದ್ದ ನೀನೊಂದು ಸ್ವಲ್ಪ ಮಟ್ಟಿಗೆ ಹೋಗಲು. ಕೇದಗೆ ರಸದಲ್ಲಿ ಕೇಸರದ ಹುಡಿಗಲಸಿ ಮಾಡಿರುವ ಮುದ್ದಾದ ಕಣ್ಣೆ. ಒಂದು ವಾಕ್ಯ ಸಾಕಲ್ಲ ಇದು. ಮತ್ತೆ ಇನ್ನೂ ಉಂಟು. ಮತ್ತೆ ಅರುಣ ರಾಘವ ರಸ ಗಂಪಿಗಳು ತೇದು ಆಗಿರುವ ಅವಳ ಕೆಣ್ಣೆ. ಮರಿದುಂಬಿಗಳ ಮಾಲೆ ಹಣೆಯ ಹಂದರ ಕೆಳಿಯ ಬಿಟ್ಟಂತೆ ಅವಳ ಬಳ್ಳಿಗುರುಳು. ಕಿರಿ ಮೋಡಗಳನ್ನು ಬಾಚಿ ಚುಕ್ಕೆ ಹೂಗಳನ್ನಿಟ್ಟು ಹೆಣದಂತ ಅವಳ ಹೆರಳು. ಹಾಲಿನ ಹೊಳೆಯಲ್ಲಿ ಚಂದಿರನ ಪಡಿನೆರಳು ಮೂಡಿರುವ ತೆರೆದೆ ಅವಳ ಮುಖವು. ಹಸು ಹಾಲು ಕರೆದಂತೆ, ಹೂಬಾಯಿ ತೆರೆದಂತೆ, ಮುತ್ತು ಸುರಿದಂತೆ ಅವಳ ನಗೆಯು. ಬೆಳದಿಂಗಳನ್ನು ಕಾಯಿಸಿ ಮಿಂಚು ಹೆಪ್ಪನ್ನು ಹಾಕಿ ಕಪ್ಪಿ ನೊಪ್ಪವನಿಟ್ಟ ಕಣ್ಣಿನವಳು. ಬೆಳಕ ಬಟ್ಟೆಯ ನೆಲೆಸಿ ಚೆಲುವಿ ನೆರಕವ ಹುಯ್ದ ಮೈಯವಳು. ಶತಕೋಟಿ ಜನ್ಮವನ್ನು ಸೂರ್ಯಗೈಯುವಂತ ವಿಶ್ವಮೋಹಿನಿಯಾಗಿರುವಂತ ಅವಳನ್ನು ಕಂಡಾಗ ಎಂತವರು ಒಂದು ಗಳಿಗೆಗೆ ಮರಳಾಗಲೇಬೇಕು ಕೃಷ್ಣಯ್ಯ. ನನಗೆ ಸಂತೋಷ ಆಯ್ತು. ನಾನು ಹೇಳಿಕೊಟ್ಟದ್ದನ್ನು ಅಷ್ಟೂ ಕಂಠಪಾಠ ಮಾಡಿದ್ಯಲ್ಲ. ಹೌದು. ಮಾತ್ರ ಅಲ್ಲ, ಅದನ್ನು ವರದಿ ಒಪ್ಪಿಸಿದ್ಯಲ್ಲ. ಮೆಚ್ಚಲೇಬೇಕು. ಅದು ನಿನಗೆ ಯಾರು ಹೇಳಿಕೊಟ್ಟದ್ದು ಅಂತ ಇರುವುದಷ್ಟೇ. ನಿನಗೆ ನಾನು ಹೇಳಿಕೊಟ್ಟೆ? ನಿನಗೆ ಹೇಳಿಕೊಟ್ಟದ್ದು ಹೌದಾ? ಅದು ಏನೇ ಕೃಷ್ಣಯ್ಯ, ಅದು ನಿನ್ನ ನನ್ನ ಜೋಡಿಯ ಹಾಗೆ. ನಾವು ಹೇಳಿಕೊಡುವುದು ದೊಡ್ಡ ವಿಷಯ ಅಲ್ಲ. ಅದನ್ನು ಎಲ್ಲಿ ನಿಂತು ತಪ್ಪದ ಹಾಗೆ ಕಂಠಪಾಠವಾಗ್ಲಿ ಏನೇ ಆಗ್ಲಿ ಅದನ್ನು ಮತ್ತೊಮ್ಮೆ ಒಪ್ಪಿಸುವುದು ಅವರವರ ಸಾಮರ್ಥ್ಯ ಅಲ್ವಾ? ಹೌದು. ಈಗ ನನ್ನ ಸಾಲಲ್ಲಿರುವವರಿಗೆ ನೀನು ಬರೆದು ಕೊಟ್ಟರು ಅವರಿಗೆ ಬಾಯಿಪಾಠ ಮಾಡ್ಲಿಕ್ಕೆ ಆಗ್ತದ? ನೋಡ, ನಿನ್ನ ಕೈ ತೋರಿಸು. ಅದು ನಿಗೂಢವಾದಂತಹ ಶಬ್ದಗಳು ನೆನಪಾಗದಿದ್ದಾಗ ಒಂದು ಸಾಲು ಬರೆದು ಆಯ್ತು, ಆಕ್ಷೇಪ ಇಲ್ಲ. ಹೌದು. ಅಂತ ಚೆಲುವೆಯೊಬ್ಬಳು ದಾರಿಯಲ್ಲಿ ಹೋದಾಗ ಬೇರೆ ಬೆಳದಿಂಗಳು ಬೀಳಬೇಕಾದಂತ ಅಗತ್ಯ ಇಲ್ಲ. ಅವಳ ಮೈಯ ಕಾಂತಿಯಿಂದ, ತನ್ನುವ ಕಾಂತಿಯಿಂದ ಆ ಇಡೀ ಜಾಗವೇ ಬೆಳಕಾಗಿ ಪರಿಣಮಿಸುತ್ತದೆ. ಅಷ್ಟು ಚಂದ ಇದ್ದಾಳೆ. ಹೌದಾ? ಆದ್ದರಿಂದ ಈ ಚಂದ ಇರುವುದರಿಂದ ಅವಳಿಗೊಂದು ಹೆಮ್ಮೆ. ನನಗಿಂತ ಚಂದದವರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಕೃಷ್ಣ ಅಲ್ಲ, ಅವನ ಅಪ್ಪ ಬಂದ್ರು ನಾನು ಅಲ್ಲ ಹೇಳಿದ್ದು. ವಾಸುದೇವರ ಯಾರು ಚಂದ ಅಲ್ವಾ? ಯಾವ ವಾಸುದೇವರಾಯರು? ಎಂತದ್ದ? ವಾಸುದೇವರಾಯರು ನನ್ನ ಅಪ್ಪ. ಅಲ್ಲಿ ಶ್ವೇತಛತ್ರದಲ್ಲಿ